ಹಾಯ್ ಎವ್ರಿವನ್. ನೋಡಿ, ಒಂದು ಟಾಟಾ ನೆಕ್ಸಾನ್ ಗಾಡಿ ಬಂದಿದೆ. ಸೊ ಗಾಡಿ ನಂಬರ್ ನೋಡ್ಬೋದು. ಇದು ಮೈಸೂರಿಂದ ಗಾಡಿ ಬಂದಿರೋದು. ಸೊ ಮೈಸೂರಿದ್ರೂ ಕಸ್ಟಮರ್ ಏನಕ್ಕೆ ಬರ್ತಾರಂದರೆ ಗಾಡಿ ಕೆಲಸ ಒಳ್ಳೇದಾಗತ್ತೆ ಅಂತಲೇ ಬರೋದು. ಸೊ ಇದಕ್ಕೆ ಬಂದ್ಬಿಟ್ಟು ನಿಮಗೆ ಆಟೋ ಫೋಲ್ಡ್ ಮಿರರ್ ಬರೋಲ್ಲ. ಸೊ ಆಟೋ ಫೋಲ್ಡ್ ಮಿರರ್ ಬರೋಲ್ಲ ಹೆಂಗೆ ಅಂತ ಹೇಳಿದ್ರೆ, ನಿಮಗೆ ಈ ಥರ ಕಂಪ್ನಿಯಿಂದ ಸ್ವಿಚ್ ಬಂದಿರ್ತದೆ. ಸೊ ರೈಟು ಲೆಫ್ಟು ಅಪ್ಪು ಡೌನು ಅಡ್ಜಸ್ಟ್ಮೆಂಟಿಂಗ್ ಬಂದಿರ್ತದೆ, ಫೋಲ್ಡಿಂಗ್ ಇರಲ್ಲ. ಸೊ ನಾವು ಇದೇ ಜಾಗನಲ್ಲಿ ನಿಮ್ಮದು ಈ ಸ್ವಿಚ್ ತೆಗಿಬಿಟ್ಟು ಇದೇ ಮಿರರ್ಗೆ ನಿಮಗೆ ಆಟೋ ಫೋಲ್ಡ್ ಮಾಡಿರೋದು. ಮಿರರ್ ಏನು ಚೇಂಜ್ ಮಾಡಿಲ್ಲ ನಾವು. ಯಾಕೆ ಅಂದರೆ ನೋಡ್ರೆ, ಇಷ್ಟು ದೊಡ್ಡದು ಮಿರರ್ ಇದೆ. ಗಾಡಿ ಕಲರ್ ವೈಸ್ ಸಿಗುತ್ತೆ. ನಿಮ್ಮ ಗಾಡಿ ಬ್ಲ್ಯಾಕ್ ಇದ್ದರೆ ಬ್ಲ್ಯಾಕು, ವೈಟ್ ಇದ್ದರೆ ವೈಟು, ರೆಡ್ ಇದ್ದರೆ ರೆಡ್ಡು, ಆ ಥರ ಕಲರ್ ವೈಸ್ ಇರುತ್ತೆ. ಸೊ ಈ ಥರ ಯಾವುದಿದ್ರೂ ಮಿರರ್ ಒಂದು ನಾವು ಚೇಂಜ್ ಮಾಡಿಲ್ಲ. ಸೊ ನೋಡಿದ್ರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಟಾಪ್ ಆ್ಯಂಡ್ ಮಾಡಲ್ ಥರನೇ ಇದೆ ಗಾಡಿ. ಈ ಗಾಡಿ ಎಲ್ಲ ನೋಡ್ಬೋದು ನೀವು. ಆಲ್ಮೋಸ್ಟ್ ಎಲ್ಲ ಬಂದಿದೆ. ಏನು ಬಂದಿಲ್ಲ ಅಂತ ಒಂದು ಆಟೋ ಫೋಲ್ಡ್ ಮಿರರ್ ಬಂದಿಲ್ಲ. ಸೊ ಆಟೋ ಫೋಲ್ಡ್ ಮಿರರು ನಾವು ಫಿಟ್ ಮಾಡಿದ್ರೆ, ಈ ಡೋರ್ ಪ್ಯಾಡ್ ತೆಗಿಬಿಟ್ಟು ನಾವು ಫಸ್ಟ್ ಟೈಮ್ ನಿಮಗೆ ತೋರಿಸ್ತಾ ಇರೋದು. ಏನಕ್ಕಂದರೆ ಇಲ್ಲಿ ನೋಡ್ಬೋದು ವೈರಿಂಗ್, ನಾವು ಈ ಥರ ವೈರಿಂಗ್ ಮಾಡ್ರೂ ಇದಕ್ಕೆ ಕಾಟನ್ ಟೇಪ್ ಬರ್ತದೆ. ಸೊ ಕಾಟನ್ ಟೇಪ್ ಯೂಸ್ ಮಾಡ್ಕೊಂಡು ನಾವು ಇದಕ್ಕೆ ನಿಮಗೆ ಫಿಟ್ ಮಾಡಿರೋದು. ಸೊ ಡೋರ್ ಪ್ಯಾಡ್ ಬಿಚ್ಚಿರೋದನ್ನೇ ನಿಮಗೆ ಇದು ಕಾಟನ್ ಟೇಪ್ ತೋರಿಸೋಣ ಅಂತಲೇ ನಿಮಗೆ ಫಿಟ್ ಮಾಡಿದ್ದು. ಇದು ಇನ್ಸುಲೇಷನ್ ಟೇಪ್ ನಿಮಗೆ ಈ ಥರ ಬರ್ತದೆ. ಟೇಪ್ ನೋಡ್ಬೋದು. ಇದಕ್ಕೆ ವ್ಯತ್ಯಾಸ ನೋಡಿ ಎಷ್ಟಿದೆ. ಇನ್ಸುಲೇಷನ್ ಟೇಪೇ ಬೇರೆ, ಕಾಟನ್ ಟೇಪೇ ಬೇರೆ. ಸೊ ಜನಾಗಿ ಏನಿದೆ ಅಂದರೆ ವಾರಂಟಿ ಅಂತ ಕಸ್ಟಮರ್ ಕೇಳ್ತಾರೆ. ಸರ್ ಇದಕ್ಕೆ ಫಿಟ್ ಮಾಡೋಕ್ಕೆ ನಿಮಗೆ ವಾರಂಟಿಗೆ ಅದಕ್ಕೆ ಏನು ಸಂಬಂಧನೇ ಇಲ್ಲ. ಕಂಪ್ನಿಯಿಂದ ನಿಮಗೆ ಈ ಥರ ಸ್ವಿಚ್ ಬಂದಿರ್ತದೆ. ಈ ತೆಗಿಬಿಟ್ಟು ಇದೇ ಜಾಗನಲ್ಲಿ ಸ್ವಿಚ್ ಕೂತ್ಕೊಡುತ್ತೆ. ಇದಕ್ಕೆ ಸಾಕೆಟ್ ಬರ್ತದೆ. ಆ ಸಾಕೆಟ್ಗೆ ಕನೆಕ್ಷನ್ ಆಗುತ್ತೆ. ಆ ಡೋರಿಂದ ಈ ಡೋರ್ಗೆ ವೈರ್ ಬಂದಿರಲ್ಲ. ಸೊ ರನ್ ಮಾಡ್ಕೊಂಡು ನಾವು ಆ ಡೋರ್ಗೆ ವೈರ್ ತೊಗೊಂಡೋಗ್ಬೇಕು. ಕಂಪ್ನಿಯವ್ರು ನಿಮಗೆ ಈ ಥರ ಫ್ಯೂಸ್ ಹಾಕ್ಕೊಂಡು ಕಂಪ್ನಿಗೆ ಕನೆಕ್ಷನ್ ಮಾಡಬೇಕು. ಇದು ಕಾಟನ್ ಟೈಪ್ ನಿಮಗೆ ಯೂಸ್ ಆಗುತ್ತೆ. ಮಿರರ್ ನಿಮಗೆ ತೋರಿಸ್ತೀನಿ ನೋಡಿ. ನಿಮಗೆ ಇಲ್ಲಿ ಜಸ್ಟ್ ಒಂದು ಸಲ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಫೋಲ್ಡ್ ಆಯಿತು. ಒರಿಜಿನಲ್ ತಿರ್ಗಿ ಅಲ್ಲಿ ಪ್ರೆಸ್ ಮಾಡಿ ಬಿದ್ದ ತಕ್ಷಣ ಓಪನ್ ಆಗ್ತದೆ. ಕಂಪ್ನಿಯಿಂದ ಹೆಂಗೆ ಬರ್ತದೆ ಅದೇ ಥರ ನಾವು ಕೆಲಸ ಮಾಡಿರೋದು. ಸೇಮ್ ನಿಮಗೆ ಮಿರರ್ಗೆ ಮಾಡಿರೋದು. ಮಿರರ್ ಏನು ನಾವು ಚೇಂಜ್ ಮಾಡಿಲ್ಲ. ಈಗ ನೀವು ಆಚೆ ಬಂದುಬಿಟ್ಟು ನೀವು ಡೋರೆಲ್ಲ ಹಾಕ್ಬಿಟ್ಟು ರಿಮೋಟ್ನಲ್ಲಿ ಲಾಕ್ ಮಾಡಿದ ತಕ್ಷಣ ಮಿರರ್ ಕ್ಲೋಸ್ ಆಗುತ್ತೆ. ಈಗ ರಿಮೋಟ್ನಲ್ಲಿ ಓಪನ್ ಮಾಡಿದ್ರೆ ಮಿರರ್ ಓಪನ್ ಆಗುತ್ತೆ. ಒರಿಜಿನಲ್ ಹೆಂಗೆ ಬರ್ತದೆ ಅದೇ ಕೆಲಸ ನಾವು ಮಾಡಿರೋದು. ಆಲ್ಟ್ರೇಷನ್ ಕೆಲಸ ಏನೂ ಮಾಡಲ್ಲ ನಾವು. ಟಾಟಾ ನೆಕ್ಸಾನ್ ಇರಲಿ, ಪಂಚ್ ಇರಲಿ, ಹರಿಯರ್ ಇರಲಿ, ಟಾಟಾ ನೆಕ್ಸಾನು, ಹರಿಯರು, ಸಫಾರಿ ಯಾವ ಗಾಡಿನಲ್ಲಿನೂ ಇರಲಿ, ಈ ಥರ ಸ್ವಿಚ್ಚು ಬಂದಿದ್ದರೆ ಎಲ್ಲ ಗಾಡಿಗೆ ನಿಮಗೆ ಆಟೋ ಫೋಲ್ಡ್ ಆಗುತ್ತೆ. ಸೇಮ್ ಮಿರರ್ ಏನು ನೀವು ಚೇಂಜ್ ಮಾಡೋಂಗೆ ಇಲ್ಲ. ಗಾಡಿಯಿಂದ ಏನು ಬಂದಿದೆ ಕಂಪ್ನಿಯಿಂದ ಮಿರರ್, ಅದೇ ಮಿರರ್ಗೆ ಆಟೋ ಫೋಲ್ಡ್ ಆಗುತ್ತೆ. ಈ ಥರ ಸ್ವಿಚ್ ಚೇಂಜ್ ಆಗುತ್ತೆ. ಕೆಲವು ಗಾಡಿನಲ್ಲಿ ನಿಮಗೆ ಈ ಥರ ಇಲ್ಲಿ ಬರ್ತದೆ ಸ್ವಿಚ್ಚು, ಕೆಲವು ಗಾಡಿನಲ್ಲಿ ಇಲ್ಲಿ ಬರ್ತದೆ. ಸೊ ಸೇಮ್ ಮಿರರ್ಗೆ ಆಟೋ ಫೋಲ್ಡ್ ಮಾಡಿರೋದು. ಮಿರರ್ ಏನು ಚೇಂಜ್ ಮಾಡಿಲ್ಲ. ಸೊ ಇವಾಗ ಇದು ನೋಡ್ಬೋದು ನೀವು. ಇದು ಎಲ್ಲ ನಾವು ಯೂಸ್ ಮಾಡೋದು ಕಾಟನ್ ಟೇಪ್. ಏನಾಗಂದರೆ ಕಂಪ್ನಿಯಿಂದ ಈ ಥರ ಟೇಪ್ ಬಂದಿದೆ. ಸೊ ನಾವು ಟೇಪ್ ಹೊಡ್ಕೊಂಡು ಈ ಡೋರಿಂದ ಆ ಡೋರ್ಗೆ ವೈರಿಂಗು ಇದೆಲ್ಲ ಟೇಪಿಂಗ್ ಹಾಕಿ ಟ್ಯಾಗಿಂಗ್ ಹಾಕಿ ನೀಟ್ ಆ್ಯಂಡ್ ಕ್ಲೀನ್ ಕೆಲಸ ಮಾಡಿರೋದು. ಇದು ಒಂದು ಕೆಲಸ ಆಗಿದೆ. ಸೊ ಈ ರೀತಿ ನಿಮ್ಮ ಹತ್ರ ಗಾಡಿ ಟಾಟಾ ನೆಕ್ಸಾನ್ ಇರಲಿ, ಸಫಾರಿ ಇರಲಿ, ಹರಿಯರ್ ಇರಲಿ, ಯಾವ ಗಾಡಿನೂ ಇರಲಿ, ಈ ಥರ ಸ್ವಿಚ್ ಬಂದಿದ್ದರೆ ಅದೇ ಮಿರರ್ಗೆ ನಿಮಗೆ ಆಟೋ ಫೋಲ್ಡ್ ಮಾಡಿ ಕೊಡ್ತೀನಿ. ಸೊ ಇದು ಒಂದು ಕೆಲಸ ಆಗಿದೆ ನೆಕ್ಸಾನ್ಗೆ. ಆ ಗಾಡಿಗೂ ಆಟೋ ಫೋಲ್ಡ್ ನಮ್ಮ ಹತ್ರ ಅವೈಲಬಲ್ ಇದೆ. ಸೊ ಇದು ನೋಡ್ಬೋದು ನೀವು ಕಾಟನ್ ಟೇಪ್. ಇದೇ ಕಾಟನ್ ಟೇಪ್ಗೆ ನಾವು ಇಲ್ಲಿ ಸ್ವಿಚ್ ಆಗಿಬಿಟ್ಟು ಒರಿಜಿನಲ್ಲು ಮಾಡಿರೋದು. ಸೊ ಅದು ಒಂದು ಕೆಲಸ ಇದೆ. ಬೇರೆ ಯಾವ ಗಾಡಿನಲ್ಲಿನೂ ಐತೆ ನಮ್ಮ ಹತ್ರ. ಪವರ್ ವಿಂಡೋ ಅದೆಲ್ಲ ಆಟೋಮೆಟಿಕ್ ನಿಮಗೆ ಎಲ್ಲ ಸಿಗುತ್ತೆ. ನೋಡಿಬಿಟ್ಟು ವೀಡಿಯೋ ನೀವು ಫೋನ್ ಮಾಡ್ಬೋದು.